ಈ ವಿಡಿಯೋದಲ್ಲಿ ಆದಾಮನಿಗೆ ಸಂಬಂಧಪಟ್ಟ ಕೆಲ ಆಸಕ್ತಿಕರ ಸಂಗತಿಗಳನ್ನು ನಾವು ನೋಡೋಣ. ಆದಾಮನು ದೇವರಿಂದ ಮಾಡಲ್ಪಟ್ಟ ಮೊದಲನೆಯ ಮನುಷ್ಯ. ದೇವರು ಆದಾಮನನ್ನು ಮಣ್ಣಿನಿಂದ ಮಾಡಿ ತನ್ನಲ್ಲಿ ಜೀವಶ್ವಾಸವನ್ನು ಊದಿ ತನ್ನನ್ನು ಬದುಕುವ ಪ್ರಾಣಿಯನ್ನಾಗಿ ಮಾಡಿದನು. ಆದಾಮ್ ಅನ್ನೋ ಹೆಸರಿಗೆ ಭೂಮಿ ಅಥವಾ ಮಣ್ಣು ಅಂತ ಅರ್ಥ. ಆದಾಮನು ಮಣ್ಣಿನಿಂದ ಮಾಡಲ್ಪಟ್ಟದ್ರಿಂದ ತನಗೆ ಆದಾಮ ಅಂದರೆ ಮಣ್ಣು ಅಂತಾನೆ ಹೆಸರು ಬಂದಿದೆ. ಆದಾಮ್ ಅನ್ನೋ ಪದ ಹಿಬ್ರು ಭಾಷೆಯಿಂದ ಬಂದಿದೆ. ಆದಾಮನಿಗೆ ಬಾಲ್ಯವಿರಲಿಲ್ಲ. ದೇವರು ಆದಾಮನನ್ನು ಉಂಟು ಮಾಡಿದಾಗ ತನ್ನನ್ನು ಪೂರ್ಣವಾಗಿ ಬೆಳೆದಿರುವ ಪುರುಷನನ್ನಾಗಿ ಉಂಟು ಮಾಡಿದ್ರು. ತನಗೆ ಬಾಲ್ಯಾವಸ್ಥೆ ಇರಲಿಲ್ಲ. ದೇವರು ಆದಾಮನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ರು. ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ರು. ಎಲ್ಲ ಮಕ್ಕಳಿಗೂ ತಂದೆ ತಾಯಿ ಇರ್ತಾರೆ. ನಿಮ್ಮ ತಂದೆ ತಾಯಿ ಯಾರು ಅಂತ ಕೇಳಿದ್ರೆ ಅವ್ರ ತಂದೆ ತಾಯಿ ಹೆಸರು ಹೇಳ್ತಾರೆ. ಆದರೆ ಆದಾಮನಿಗೆ ತಂದೆ ತಾಯಿ ಇಲ್ಲ. ನಿಮ್ಮ ತಂದೆ ತಾಯಿ ಯಾರು ಅಂತ ಆದಾಮನ್ ಕೇಳಿದ್ರೆ ಆದಾಮನು ನನಗೆ ತಂದೆ ತಾಯಿ ಇಲ್ಲ, ನನಗೆ ತಂದೆ ತಾಯಿ ಎಲ್ಲ ದೇವರೇ ಅಂತ ಹೇಳ್ತಾನೆ. ಎಲ್ಲ ಮನುಷ್ಯರು ಯಾರೋ ಒಬ್ಬರ ಮಗುವಾಗಿರ್ತಾರೆ. ನೀನು ಯಾರ ಮಗು ಅಂತ ಕೇಳಿದ್ರೆ ನಾನಿಂಥವ್ರ ಮಗು ಅಂತ ಹೇಳ್ತಾರೆ. ಆದರೆ ಆದಾಮನನ್ನ ನೀನು ಯಾರ ಮಗು ಅಂತ ಕೇಳಿದ್ರೆ ಅವನು ಹೇಳೋದು ನಾನು ದೇವರ ಮಗು ಅಂತ. ದೇವರು ಆದಾಮನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತಗೊಂಡು ಸ್ತ್ರೀಯನ್ನಾಗಿ ಮಾಡಿ ತನಗೆ ಹೆಂಡತಿಯಾಗಿ ಕೊಡ್ತಾರೆ. ಈ ಜಗತ್ತಲ್ಲಿ ಮೊದಲು ಮದುವೆಯನ್ನು ಮಾಡಿದ್ದು ದೇವರೇ. ಅದು ಆದಾಮ ಮತ್ತು ಅವರ ಮದುವೆ. ಜಗತ್ತಲ್ಲಿ ಮೊದಲ ಶಸ್ತ್ರಚಿಕಿತ್ಸೆ ಮಾಡಿದ್ದು ದೇವರೇ. ಮೊದಲು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದು ಆದಾಮ. ಅದರ ಫಲ ಹವ್ವ. ದೇವರು ಮನುಷ್ಯನನ್ನ ಸಮುದ್ರದಲ್ಲಿರೋ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡೋ ಹಕ್ಕಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡೋ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂತ ಉಂಟು ಮಾಡಿದ್ರು. ಭೂಲೋಕದ ಎಲ್ಲ ಮನುಷ್ಯರು ಆದಾಮನಿಂದ ಬಂದ ಸಂತತಿ. ಭೂಲೋಕದಲ್ಲಿರುವ ಎಲ್ಲ ಮನುಷ್ಯರಿಗೆ ಆದಾಮನು ತಂದೆ. ಭೂಲೋಕದ ಎಲ್ಲ ಮನುಷ್ಯರು ಬಂದಿದ್ದು ಒಬ್ಬ ಸ್ತ್ರೀಯಿಂದ ಅಂದರೆ ಹವ್ವಳಿಂದ. ಈ ಹವ್ವ ಬಂದಿದ್ದು ಒಬ್ಬ ಪುರುಷನಿಂದ ಅಂದರೆ ಆದಾಮನಿಂದ. ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಹೆಸರನ್ನು ಇಟ್ಟಿದ್ದು ಆದಾಮನು. ದೇವರು ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಉಂಟು ಮಾಡಿ ಮನುಷ್ಯ ಅವುಗಳಿಗೆ ಏನು ಹೆಸರನ್ನ ಇಡ್ತಾನೆ ನೋಡೋಣ ಅಂತ ಅವನ ಹತ್ರ ತರ್ತಾರೆ. ಆದಾಮ ಅವುಗಳಿಗೆ ಏನು ಹೆಸರನ್ನು ಇಡ್ತಾನೋ ಅದೇ ಹೆಸರು ಅವುಗಳಿಗೆ ಬರುತ್ತೆ. ದೇವರು ಆದಾಮನನ್ನ ಏದೇನ್ ತೋಟದಲ್ಲಿ ಸುಮ್ಮನೆ ಓಡಾಡ್ಕೊಂಡಿರೋದಕ್ಕೆ ಅಂತ ಇಡಲಿಲ್ಲ. ಆದರೆ ದೇವರು ಆದಾಮನನ್ನ ಏದೇನ್ ತೋಟದಲ್ಲಿ ವ್ಯವಸಾಯ ಮಾಡೋದಕ್ಕೂ ಕಾಯೋದಕ್ಕೂ ಇಟ್ರು. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಇದನ್ನು ನಾವು ನೋಡ್ತೇವೆ. ದೇವರು ಆದಾಮನಿಗೂ ಹವ್ವಳಿಗೂ ಒಳ್ಳೆಯದರ ಕೆಟ್ಟದರ ಅರಹನ್ನು ಹುಟ್ಟಿಸುವ ಹಣ್ಣನ್ನು ತಿನ್ನಬಾರದು ಅಂತ ಹೇಳಿರ್ತಾರೆ. ಆದರೆ ಹವ್ವ ಸರ್ಪದ ಮಾತನ್ನು ಕೇಳಿ ಹಣ್ಣನ್ನ ತಿನ್ಬಿಡ್ತಾಳೆ. ಹವ್ವ ಕೊಟ್ಲು ಅಂತ ಆದಾಮ ತಿನ್ಬಿಡ್ತಾನೆ. ಹೀಗೆ ಮನುಷ್ಯರು ದೇವರಿಗೆ ಅವಿಧೇಯರಾಗಿ ಪಾಪದಲ್ಲಿ ಬಿದ್ದು ಹೋಗಿ ಶಾಪ ಮರಣವನ್ನ ತಂದುಕೊಂಡ್ರು. ಆದಾಮ ಅವರು ಒಳ್ಳೆಯದರ ಕೆಟ್ಟದರ ಅರಹನ್ನು ಹುಟ್ಟಿಸುವ ಮರದ ಹಣ್ಣನ್ನ ತಿನ್ನೋದರ ಬದಲಾಗಿ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ಬೋದಾಗಿತ್ತು. ಆದರೆ ಅವರು ಆ ಅವಕಾಶವನ್ನ ಉಪಯೋಗಿಸಿಕೊಳ್ಳಲಿಲ್ಲ. ದೇವರು ಆದಾಮ ಅವರು ಪಾಪವನ್ನು ಮಾಡಿದ ನಂತರ ತಮಗೆ ಚರ್ಮದ ಬಟ್ಟೆಗಳನ್ನು ಮಾಡಿ ತೊಡಿಸ್ತಾರೆ. ಜಗತ್ತಲ್ಲಿ ಮೊದಲು ಟೈಲರ್ ಯಾರಂದ್ರೆ ದೇವರೇ. ಆದಾಮ ಅವರಿಗೆ ಅವರ ಚರ್ಮದ ಬಟ್ಟೆ ಹೊಲಿದು ಕೊಟ್ರು. ಇವತ್ತು ಅವರು ನಮಗೂ ಸಹ ಯೇಸು ಕ್ರಿಸ್ತನಲ್ಲಿ ರಕ್ಷಣೆ ಅನ್ನುವ ವಸ್ತ್ರವನ್ನ ಹೊಲಿದು ಕೊಟ್ಟಿದ್ದಾರೆ. ಹವ್ವ ಅನ್ನುವ ಹೆಸರನ್ನ ಸ್ತ್ರೀಗೆ ಇಟ್ಟಿದ್ದು ಆದಾಮನು. ಅದಕ್ಕೆ ಅರ್ಥ ಜೀವ ಅಂತ. ಇದರಿಂದ ಆದಾಮನು ತನ್ನ ಹೆಂಡತಿಯಾದ ಹವ್ವಳನ್ನ ಎಷ್ಟು ಪ್ರೀತಿಸ್ತಾ ಇದ್ದ ಅನ್ನೋದು ಗೊತ್ತಾಗುತ್ತೆ. ಪ್ರತಿ ಮನುಷ್ಯನು ತನ್ನ ಹೆಂಡತಿಯನ್ನು ಪ್ರೀತಿಸುವ ಹಂಗಿನಲ್ಲಿದ್ದಾನೆ. ಆದಾಮನ ಮೊದಲನೇ ಮಗ ಕಾಯಿನ್, 2ನೇ ಮಗ ಹೇಬೆಲ್. ಕಾಯಿನ್ ಹೇಬೆಲನನ್ನ ಕೊಲೆ ಮಾಡ್ತಾನೆ. ನಂತರ ದೇವರು ಹೇಬೆಲನಿಗೆ ಬದಲಾಗಿ ಸೇತನನ್ನ ಕೊಡ್ತಾರೆ. ಈ ಸೇತನ ಸಂತತಿಯಲ್ಲಿಯೇ ನೋಹ ಮತ್ತು ಅವನ ಮಕ್ಕಳು ಬರ್ತಾರೆ. ನೋಹನ ಜಲಪ್ರಳಯದಲ್ಲಿ ನೋಹ ಮತ್ತು ಅವನ ಮಕ್ಕಳು ಹೊರತಾಗಿ ಎಲ್ಲರೂ ಸತ್ತೋಗ್ತಾರೆ. ಆ ಮೂಲಕ ಕಾಯಿನನ ಮತ್ತು ಇತರ ಮಕ್ಕಳ ಸಂತತಿ ಪೂರ್ಣವಾಗಿ ಭೂಲೋಕದಿಂದ ಅಳಿದು ಹೋಗುತ್ತೆ. ಈಗ ಭೂಲೋಕದಲ್ಲಿ ಉಳಿದಿರುವುದು ಸೇತನ ಸಂತತಿ ಮಾತ್ರ. ಅದರಲ್ಲೂ ನೋಹ ಮತ್ತು ಅವನ ಮಕ್ಕಳ ಸಂತತಿ ಮಾತ್ರ. ಆದಾಮನು ಬದುಕಿದ ಒಟ್ಟು ವರ್ಷಗಳು 930. ಈ ಕಾಲದ ಜನರಿಗೆ ಇದು ಆಶ್ಚರ್ಯ ಆಗ್ಬೋದು. ಇಷ್ಟು ವರ್ಷ ಮನುಷ್ಯರು ಬದುಕೋದಕ್ಕೆ ಸಾಧ್ಯನಾ ಅಂತ ಅನ್ನಿಸ್ಬೋದು. ಆದರೆ ಆ ಕಾಲಗಳಲ್ಲಿ
ಮನುಷ್ಯರು ಹೆಚ್ಚಿ ಭೂಮಿಯನ್ನೆಲ್ಲ ತುಂಬಿಕೊಳ್ಬೇಕಂದ್ರೆ ಅಷ್ಟು ವರ್ಷ ಆಯುಷು ಅಗತ್ಯವಿತ್ತು. ಆದ್ರಿಂದ ದೇವರು ಆ ಕಾಲದಲ್ಲಿ ಜನರಿಗೆ ದೀರ್ಘಕಾಲ ಆಯುಷನ್ನು ಕೊಟ್ಟರು. ಆದರೆ ಮನುಷ್ಯರ ಸಂಖ್ಯೆ ಭೂಮಿ ಮೇಲೆ ಹೆಚ್ಚಾಗುತ್ತಾ ಮನುಷ್ಯರ ಆಯುಷು ಕಡಿಮೆ ಆಗ್ತಾ ಬಂತು.